ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಈಗ ಸ್ವತಃ ಶಾಸಕ ಮುನಿರತ್ನ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ತಮ್ಮ ಮೇಲಿದ್ದ ಆರೋಪಕ್ಕೆ ಇವತ್ತು ಕ್ಲೀನ್ ಚಿಟ್ ಸಿಕ್ಕಿದೆ. ಮೊದಲನೇದಾಗಿ ಏನು ಹೇಳ್ತೀರಿ? ಸರ್ ಏನ್ ಹೇಳೋದು ಸರ್, ಈ ಕಳೆದ ಲೋಕಸಭಾ ಚುನಾವಣೆ ಆದ್ಮೇಲೆ ಎಲ್ಲಾ ಪ್ರಕರಣಗಳು ದಾಖಲಾಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಮುಂಚೆ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಕ್ಕೆ ಮುಂಚೆ ಮುನಿರತ್ನ ತುಂಬಾ ಒಳ್ಳೆಯವನು. ಡಾಕ್ಟರ್ ಮಂಜುನಾಥ್ ಅವರು ಗೆದ್ದ ಮೇಲೆ ಡಿ.ಕೆ. ಸುರೇಶ್ ಅವರು ಸೋತ ಮೇಲೆ ಅತ್ಯಾಚಾರ ಪ್ರಕರಣಗಳು ಎಲ್ಲಾ ಪ್ರಕರಣಗಳು ದಾಖಲಾಗ್ತಾ ಇವೆ. ಸತ್ಯ ಇವತ್ತು ಹೊರಗಡೆ ಬಂದಿದೆ. ಅದನ್ನ ನೋಡೋಣ ಸರ್, ದೇವರಿದ್ದಾನಷ್ಟೇ. ಓಕೆ, ಯಾಕಂದ್ರೆ ರಾಜಕೀಯ ಪ್ರೇರಿತ ಆಗಿದ್ರೆ ನಿಮ್ ಪ್ರಕಾರ ಅಲ್ಲ, ಕಣ್ಣು ಕಾಣ್ತಾ ಇದೆಯಲ್ಲ. ಮುನಿರತ್ನ ಅಲ್ಲಿರೋವರೆಗೂ, ಅವ್ರ ಜೊತೆ ಇರೋವರೆಗೂ ಮುನಿರತ್ನ ಮಂಜುನಾಥ್ ಗೆಲ್ಲೋವರೆಗೂ ಏನೂ ಇರಲಿಲ್ಲ. ಮುನಿರತ್ನ ತುಂಬಾ ಒಳ್ಳೆಯವನು. ಮುನಿರತ್ನ ಅಷ್ಟು ಒಳ್ಳೆಯವ್ರು ಯಾರಿಲ್ಲ. ಮುನಿರತ್ನಂತ ಹಾರ್ಡ್ ವರ್ಕ್ ಮಾಡೋರಿಲ್ಲ. ಮುನಿರತ್ನ ತುಂಬಾ ಕೆಲಸ ಮಾಡ್ತಾರೆ. ಇಂಥ ಒಂದು ವ್ಯಕ್ತಿ, ಇದೆಲ್ಲಾ ಮಾತುಗಳು ಯಾರ್ಯಾರು ಹೇಳಿದಾರೆ ಅವ್ರ ಬಾಯಿಂದನೇ ಬಂದಿದೆ. ಲೋಕಸಭಾ ಚುನಾವಣೆ ಯಾವಾಗ ಮುಗೀತು, ಡಾಕ್ಟರ್ ಮಂಜುನಾಥ್ ಯಾವತ್ತು ಗೆದ್ರು, ಡಿ.ಕೆ. ಸುರೇಶ್ ಯಾವತ್ತು ಸೋತ್ರು, ಆವತ್ತಿಂದ ನನಗೆ ಕೆಟ್ಟ ಟೈಮ್ ಸ್ಟಾರ್ಟ್ ಆಗಿತ್ತು. ಎಲ್ಲಾ ಶುರುವಾಯ್ತು ಅಲ್ಲಿಂದ. ಒಂದು ಎರಡಲ್ಲ, ನನ್ನನ್ನು ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಕಳ್ಸಾಯ್ತು. ಈಗ ರಾಜೀನಾಮೆ ಕೊಡ್ಬೇಕು, ಅದೊಂದು ಮಾಡಕ್ ಆಗ್ತಾ ಇಲ್ಲ. ಇತ್ತೀಚಿನ ಪ್ರಕರಣಗಳಲ್ಲಿ ನೋಡ್ತಾ ಇದೀವಲ್ಲ, ಒಂದು ಹೆಣ್ಣು ಗಂಡನ್ನ ಕರ್ಕೊಂಡೋಗಿ ಹೊಳೆಗೆ ತಳ್ಳೋದು, ಇನ್ನೊಂದು ಹೆಣ್ಣು ಗಂಡನ್ನ ಡ್ರಮ್ಮಲ್ಲಿ ತುಂಬ ಕಾಂಕ್ರೀಟ್ ಹಾಕೋದು, ಇಂಥ ಪ್ರಕರಣಗಳ ಜಾಸ್ತಿ ಆಗ್ತೈತೆ. ಇದನ್ನ ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಹೆಣ್ಣು ಮನ್ಸಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇತ್ತೀಚಿನ ಪ್ರಕರಣಗಳು ಆ ರೀತಿ ಇವತ್ತು ಒಂದು ಹೆಣ್ಣು ಮನ್ಸಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಆರ್ ನಗರದಲ್ಲಿ ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ ಅಷ್ಟೇ. ಬಹಳ ನೊಂದು ಮನ್ಸಿಂದ ಮಾತಾಡ್ತಾ ಇದ್ದೀನಿ. ಹೌದು, ಅಂದ್ರೆ ಈ ಆರೋಪ ನಿಮ್ಮ ಮೇಲೆ ಬಂದಾಗಿಂದನೂ ರಾಜಕೀಯವಾಗಿ ಮತ್ತೆ ವೈಯಕ್ತಿಕವಾಗಿ ಬಹಳ ನೋವು ಅನುಭವಿಸಿದಿರ, ಅದನ್ನ ಹೇಳ್ಕೊಂಡಿದ್ದೀರಾ ಕೂಡ. ನಾನು ಹೇಳ್ತಾ ಇದ್ದೀನಲ್ಲ, ನನಗೆ 4 ಮೊಮ್ಮಕ್ಕಳಿದ್ದಾರೆ. ನನ್ನ ಮೊಮ್ಮಗಳಿಗೆ ಈಗ 15 ವರ್ಷ. ರೇಪ್ ಕೇಸ್ಗಳು, ಸುಳ್ಳು ರೇಪ್ ಕೇಸ್ಗಳು, ಏನಿವೆಲ್ಲ ರಾಜಕೀಯದ ಆಸೆಗೆ. ಒಂದು ಹೆಣ್ಣಿಗೆ MLA ಆಗ್ಬೇಕು ಅನ್ನೋ ಆಸೆ ಬಂದ್ರೆ ಒಂದು ವ್ಯಕ್ತಿನ ಇಷ್ಟು ಹಾಳು ಮಾಡಿ MLA ಆಗ್ಬೇಕ? ಇಷ್ಟೇ, ಇಲ್ಲಿ ಬಂದಿರೋದು ಇಷ್ಟೇ. ಒಂದು ಹೆಣ್ಣಿಗೆ MLA ಆಸೆ ಬಂದ್ರೆ ಏನೇನು ಮಾಡ್ಬೋದು ಅನ್ನೋದಕ್ಕೆ ಮುನಿರತ್ನನೇ ಕಾರಣ. ಮುನಿರತ್ನನ್ ಈ ಪ್ರಕರಣಗಳೇ ಸಾಕ್ಷಿ, ಬೇರೆ ಇನ್ನೇನಿಲ್ಲ. ಇದು ಒಂದು ಹೆಣ್ಣಿಗೆ MLA ಹುಚ್ಚಿಡಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಲ್ಲ, ಮೊನ್ನೆ ನೀವು ಮಾತಾಡ್ಬೇಕಾದ್ರೂ ಅದನ್ನ ಹೇಳ್ತಾ ಇದ್ರಿ, ಇದೇ ಮಾತು ಹೇಳಿದ್ರಿ. ಜೊತೆಗೆ ಹುಟ್ಟಿದ ಮೇಲೆ ಸಾವು ಇರುತ್ತೆ, ಅದು ಯಾರ ಕೈಯಲ್ಲಿ ಹೇಗಾಗುತ್ತೋ ಗೊತ್ತಿಲ್ಲ ಅನ್ನೋ ಮಾತುಗಳೆಲ್ಲ ಆಡಿದ್ರು ಮುನಿರತ್ನ ಅವರು. ಇವತ್ತು ನೋಡಿ, ಮರ್ಡರ್ ಕೇಸಲ್ಲಿ ಇದ್ದವ್ರಿಗೆ ಎಂತೆಂತ ಕೇಸವ್ರು ಗನ್ಮ್ಯಾನ್ಗಳು ಕೊಡ್ತಾರೆ. ನನಗೆ ಗನ್ಮ್ಯಾನ್ ವಿಡ್ರಾ ಮಾಡಿದ್ದಾರೆ, ಕೊಡ್ತಾ ಇಲ್ಲ. ಗನ್ಮ್ಯಾನ್ ಕೊಡ್ತಾ ಇಲ್ಲ, ಇವತ್ತಿಗೂ ಇಲ್ಲ. MLAಗಳು ಕೊಟ್ಟಿದ್ದಾರೆ, ಪಂಚಾಯಿತಿಗಳು ಕೊಡ್ತಾರೆ. 4 ಬಾರಿ MLA ಆಗಿರೋನು ನನಗೆ ಒಂದು ಗನ್ಮ್ಯಾನ್ ಕೇಳಿದ್ರೆ ಗನ್ಮ್ಯಾನ್ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗೆ ಕೇಳಾಯ್ತು, ಸರ್ಕಾರಕ್ಕೆ ಕೇಳಾಯ್ತು, ಸುಪ್ರೀಂ ಕೋರ್ಟ್ಗೆ ಕೇಳಾಯ್ತು, ಎಲ್ಲ ಕೇಳಿದ್ರು, ಕೊಡಲ್ಲ. ಗನ್ಮ್ಯಾನ್ ಇಲ್ಲ. ರೋಡಲ್ಲಿ ಬಂದ್ರೆ ಹೊಡೀರಿ, ಕಲ್ಲು ಹೊಡೀರಿ, ಮೊಟ್ಟೆ ಹೊಡೀರಿ, ಬ್ಯಾನರ್ಗೆ ಮಸಿ ಬಳಿರಿ, ಕಾಮೋಕ ಅಂತೇಳಿ ರೋಡಲ್ಲಿ ಸ್ಟಿಕ್ಕರ್ ಅಂಟಿಸೋದು, ರೇಪಿಸ್ಟ್ ಅಂತ ಸ್ಟಿಕ್ಕರ್ ಅಂಟಿಸೋದು, ರೇಪಿಸ್ಟ್ ಅಂತ ಪೋಸ್ಟರ್ಗಳು ಅಂಟಿಸೋದು. ಏನ್ ಮಾಡ್ತೀರಿ? ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ದೇವ್ರವ್ರಿಗೆ ಒಳ್ಳೇದು ಮಾಡಲಿ ಅಷ್ಟೇ. ಅವರು ಒಂದು ಹೆಣ್ಣು, ಇನ್ನೊಂದು ಮನೆ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡೋದು ಬೇಡ. ಅವ್ರಿಗೂ ಒಂದು ಸಂಸಾರ ಇರುತ್ತೆ. ಏನೋ ಸ್ವಾರ್ಥಕ್ಕೆ, ನಿಮ್ ಲಾಭಕ್ಕೆ ಕಂಡವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಬಂದು ರೇಪ್ ಕೇಸ್ ಕೊಡಿಸ್ತೀರಿ. ರೇಪ್ ಕೇಸ್ ಕೊಡಿಸಿ ಅವ್ರಿಗೂ ಒಂದು ಮಕ್ಳು ಇರ್ತಾರೆ. ನಾಳೆ ಅವರು ಒಂದು ಅಜ್ಜಿ ಆಗ್ತಾರೆ, ಒಂದು ಅತ್ತೆ ಆಗ್ತಾರೆ, ಒಂದು ತಾಯಿ ಆಗಿರ್ತಾರೆ. ಅವ್ರ ಮನೆಗೆ ಒಂದು ಸೊಸೆ ಬರುತ್ತೆ, ಅವ್ರಿಗೊಂದು ಮೊಮ್ಮಕ್ಕಳಾಗತ್ತೆ. ಆ ಮೊಮ್ಮಕ್ಳು ಏನಂತ ಹೇಳ್ತಾರೆ? ಇನ್ನೊಬ್ರು ಹೆಣ್ಣು ಮಕ್ಕಳ ಲೈಫ್ ಜೊತೆ ಯಾಕೆ ಆಟ ಆಡ್ಬೇಕು? ಇನ್ನೊಬ್ರು ಕಂಡವ್ರ ಹೆಣ್ಣು ಮಕ್ಕಳ ಮನೆ ಅವ್ರನ್ನ ಕರ್ಕೊಂಬಂದು ಯಾಕೆ ರೇಪ್ ಕೇಸ್ ಕೊಡಿಸ್ಬೇಕು? ಎಷ್ಟು ಮಾತ್ರ ಸರಿ ಇದು? ನಿಮ್ಮ ಹತ್ರ ಹಣ ಇದೆ, ನಿಮ್ಮ ಹತ್ರ ಅಧಿಕಾರ ಇದೆ, ಎಲ್ಲ ಇದೆ. ಈ ತರ ಯಾಕೆ ಸುಳ್ಳು ರೇಪ್ ಕೇಸ್ ಕೊಡಿಸ್ಬೇಕು? ಇದೆಷ್ಟು ಮಾತ್ರ ಸರಿ ಇದು? ಮುನಿರತ್ನ ಅವ್ರಿಗೆ ನಿಜವಾಗ್ಲೂ ಸೀರಿಯಸ್ ಥ್ರೆಟ್ ಇದೆಯಾ? ರಾಜಕೀಯ ಜಿದ್ದು, ಜೀವ ಬೆದರಿಕೆ ಅಂತ ಹೋಗಿರೋದು ನಿಜಾನ? ಈಗ MLA ಆಗ್ಬೇಕು ಅಂತ ಹುಚ್ಚಿಡ್ದೆ ತಾನೆ ಇಷ್ಟೆಲ್ಲ ನಡೀತಾರೆ. ಈಗ ಗಂಡನ್ನ ಡ್ರಮ್ಮಲ್ಲಿ ತುಂಬುವಂಥದ್ದು ಹೆಣ್ಮಗಳಿಗೆ ಏನಾಗಿತ್ತು? ಗಂಡ ಚೆನ್ನಾಗಿದ್ದಾನೆ, ಮಕ್ಕಳಿದ್ದಾರೆ, ಸಾಯಿಸ್ಬಿಟ್ಟು ಗಂಡ ಡ್ರಮ್ಮಲ್ಲಿ ತುಂಬಿ ಕಾಂಕ್ರೀಟ್ ಹಾಕೋದೇನಿತ್ತು? ಕರ್ಕೊಂಡೋಗಿ ಹೊಳೆನಲ್ಲಿ ತಳ್ಳೋಂಥದ್ದೇನಿತ್ತು? ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಲ್ಲ, ಗಂಡದಿರನ್ನ ಸಾಯಿಸ್ತಾ ಇರೋರು ಎಷ್ಟು ಜನ ಇಲ್ಲ ಅಂತ. ಏನ್ ದಿನ ಬರ್ತಾ ಇದೆ, ಇಡೀ ದೇಶದಲ್ಲೆಲ್ಲ ಆಗಿದೆ.
ಆ ಥರ ಇವತ್ತು ಹೆಣ್ಣು ಮನ್ಸಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಒಂದು ಹೆಣ್ಣಿಗೆ ಯಾವ್ದನ್ನ ಒಂದು ಈ ಥರ ಅನ್ನಿಸ್ದಾಗ ಮುನಿರತ್ನನ್ನ ಏನು ಬೇಕಾದ್ರೂ ಮಾಡ್ಬೋದು. ಮುನಿರತ್ನ ಇವಾಗ ಅಡ್ಡ ಆಗಿದ್ದಾನೆ. ಏನು ಮಾಡ್ತೀರಿ? ನನ್ನ ಹಣೆ ಬರ ಆಯ್ತು. ಇವತ್ತು ರಾಜ್ಯದಲ್ಲಿ ಎಷ್ಟೋ ಜನ ಸೋತಿರೋರು ಯಾರಿಗನ್ನ ಗೊತ್ತಿದಾರ ಹೇಳಿ ನೋಡೋಣ. ಬೆಂಗಳೂರಲ್ಲಿ ಎಷ್ಟು ಜನ ಸೋತಿದ್ದಾರೆ? ಒಂದು ಹೆಸರು ಹೇಳಿ ನೋಡೋಣ. ಒಬ್ಬರ ಹೆಸರು ಹೇಳಿ ನೋಡೋಣ. ನೀವು ಸೋತಿರೋರ ಹೆಸರು. ಪಾರ್ಟಿ ಯಾವ್ದನ್ನ ಇರಲಿ, ಕಾಂಗ್ರೆಸ್ ಇರೋ ಕಡೆ ಬಿಜೆಪಿ ಸೋತಿದೆ, ಬಿಜೆಪಿ ಇರೋ ಕಡೆ ಕಾಂಗ್ರೆಸ್ಗೆ ಏನೋ ಆಗಿದೆ. ಒಬ್ರು ಅವ್ರು ಗೆಲ್ತಾರೆ, ಒಬ್ರು ಇವ್ರು ಗೆಲ್ತಾರೆ. ಒಬ್ಬರ ಹೆಸರು ಹೇಳಿ ನೋಡೋಣ ನೀವು ಯಾರ್ದಾದ್ರು. ಅಲ್ಲ, ಈಗ ನಿಮ್ಮ ಮಾತಿಗೆ ಮೊನ್ನೆ ಅವರು ಕೂಡ ಕೌಂಟರ್ ಕೊಡ್ತಾ ಇದ್ರು. ಇವಾಗ ಮಹಿಳೆ ಇಂದಿರಾ ಗಾಂಧಿ ಅವರು ದೇಶ ಆಳಿರೋ ಪ್ರಧಾನಿನೂ ಆಗಿದ್ದಾರೆ, ಆಗೋದ್ರಲ್ಲಿ ಏನ್ ತಪ್ಪು ಅಂತ ಕೇಳ್ತಿದ್ರು ಕುಸುಮಾ ಹನುಮಂತರಾಯಪ್ಪ. ಮುನಿರತ್ನ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಪ್ರಮಾಣ ವಚನ ತಗೊಂತಾರೆ. ನಾಳೆ ಬೆಳಗ್ಗೆನೆ ಪ್ರಮಾಣ. ಇಂದಿರಾ ಗಾಂಧಿ ಯಾಕೆ ಅಷ್ಟು ದೂರ ಅಷ್ಟೆಲ್ಲ ಕಷ್ಟಪಡ್ಬೇಕಾಗಿಲ್ಲ, ತುಂಬಾ ಲೇಟ್ ಆಗತ್ತೆ. ಮುನಿರತ್ನ ಇಲ್ಲ ಅಂದ್ರೆ ಬೆಳಗ್ಗೆ ಎಲೆಕ್ಷನ್ ಬೇಡ, ಫಸ್ಟ್ ಪ್ರಮಾಣ ವಚನ ಆಮೇಲೆ ಚುನಾವಣೆ ಅಷ್ಟೇ. ನಾಳೆ ಬೆಳಗ್ಗೆನೆ ಪ್ರಮಾಣ ವಚನ. ಯಾಕಂದ್ರೆ ಇವಾಗ ರಾಜಣ್ಣಂದೆಲ್ಲ ಖಾಲಿ ಆಗೈತಲ್ಲ, ತುಂಬಾ ಖಾಲಿ ಆಗಿದೆಯಲ್ಲ ಸರ್. ಈಗ ಒಂದು ಕ್ಷೇತ್ರ ರಾಜಕಾರಣ ಅಂದ್ಮೇಲೆ ಜಿದ್ದಿ ಇದ್ದಿದ್ದೆ, ಬಟ್ ಈ ಹಂತಕ್ಕೆ ಹೋಗೋದಕ್ಕೆ ಒಂದು ಕಾರಣ ಅಥವಾ ಅದರ ಹಿಂದೆ ಯಾರೋ ಒಂದು ಉದ್ದೇಶ ಏನಾದ್ರೂ ಇರ್ಬೇಕಲ್ವಾ? ಏನಿಲ್ಲ, ಈಗ ಹೇಳಿದ್ನಲ್ಲ, ಜೀವನ ಪರ್ಯಂತ ನಿನ್ ಜೊತೆ ಬಾಳಿ ಬದುಕ್ತೀನಿ ಅಂತ ಗಂಡನ್ನೇ ಸಾಯಿಸ್ತಾ ಇರೋ ಟೈಮಲ್ಲಿ ಇದು ನಂದು ಯಾವ ಲೆಕ್ಕ ಇದು? ಇವಾಗ ನಾಳೆ ಬೆಳಗ್ಗೆನೆ ಮಿನಿಸ್ಟರ್ ಆಗ್ಬೋದಲ್ಲ. ಮುನಿರತ್ನ ಇಲ್ಲ ಅಂದ್ರೆ ಬೆಳಗ್ಗೆ ಮಿನಿಸ್ಟ್ರು. ಅಷ್ಟೊಂದು ಶಕ್ತಿ ಇದೆ. ಫೈನಲಿ ಸರ್, ನಿಮ್ಮ ಮೇಲೆ ಬಂದಿದ್ದಂತ ಆರೋಪಗಳಿಗೆ ಇವತ್ತು ಕ್ಲೀನ್ ಚಿಟ್ ಸಿಕ್ಕಿದೆ, ಏನ್ ಸಂದೇಶ ಕೊಡ್ತೀರಾ? ದೇವ್ರಿದಾನೆ, ಸುಳ್ಳು ಕಂಪ್ಲೇಂಟು, ಕಂಡವ್ರ ಮನೆ ಹೆಣ್ಮಕ್ಳನ್ನ ಈ ತರ ಕರ್ಕೊಂಡ್ಬಂದು ಇನ್ ಮುಂದೆ ಕಾಲ್ ಮಾಡೋದು ಬೇಡ. ಆಲ್ ರೈಟ್, ಅಷ್ಟು ಮಾತ್ರ ಹೇಳ್ತೀನಿ. ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.